ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮ ಜೊತೆಗೆ ಲೈನ್ನಲ್ಲಿದ್ದಾರೆ. ರಾಜೀವ್ ಸರ್, ನಾನು ಸುಮ್ಮನೆ ಎಲ್ಲೋ ಒಂದು ಕಡೆ ಓದಿದ್ದೆ, ಯಾವುದೇ ವಿಮಾನ ಹತ್ತಿದ್ರು ಸೇಫ್ ರೋ ಅಂತ ಒಂದಷ್ಟು ಇರ್ತವೆ ಅಂತಾರೆ. ಇಂಥ ಸೀಟು ಇಂಥ ರೋ ವಿಮಾನ ಅಪಘಾತ ಆದಾಗ ಸಾಯುವ ಸಾಧ್ಯತೆಗಳು ಕಡಿಮೆ ಅಂತ. ಈಸ್ ದ್ಯಾಟ್ ಟ್ರೂ? ವಿಂಗ್ ಮೇಲೆ ಕೂತ್ಕೊಂಡಿದ್ದಂಥವ್ರು ಫಸ್ಟ್ ಹೋಗಿ ಹಾಕ್ಸ್ಕೊತಾರೆ ಅಂತ ಒಂದು ಮಾತು. ಅಂದರೆ ನಾನು ಅದನ್ನು ನಂಬೋದಿಲ್ಲ. ಏನೋ ಅಲ್ಲಿ ಪಕ್ಕದಲ್ಲೇ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ, ಮೊದಲು ಬೆಂಕಿ ಹತ್ತದಲ್ಲಿ ಇತ್ಯಾದಿ ಇತ್ಯಾದಿ ಏನೇನೋ ಹೇಳ್ತಾರಪ್ಪ. ನಾನು ಈ ಪ್ರಶ್ನೆ ಸುದರ್ಶನ್ ಸರ್ಗೂ ಕೇಳ್ತೀನಿ. ಸೇಫ್ ರೋ, ಸೇಫ್ ಸೀಟ್ಸ್ ಅಂತವ್ ಏನಾದ್ರು ಇರ್ತಾವ? ಇಲ್ಲ, ಇದು ಅವರ ಅದೃಷ್ಟದಿಂದ ಅವರು ಪಾರಾಗಿದ್ದಾರೆ. ಹಾಗೆ ಯಾವುದು ಅದೃಷ್ಟವಾದ ಸೀಟು ಅದು ಅದೃಷ್ಟ ನಾನು ಸೈಂಟಿಫಿಕಲಿ ಹೇಳ್ತಾ ಇರೋದು, ವಿಮಾನದ ಸೈಂಟಿಫಿಕಲಿ ಇಲ್ಲ, ರಚನೆಯ ಆಧಾರದ ಮೇಲೆ. ಸೈಂಟಿಫಿಕಲಿ ಇಲ್ಲ, ಬಿಕಾಸ್ ದೇರ್ ಆರ್ ಟೂ ಮೆನಿ ಪ್ರಾಬಬಿಲಿಟೀಸ್, ಇಫ್ಸ್ ಅಂಡ್ ಬಟ್ಸ್. ಯಾವ ಕಡೆ ಇಂಪ್ಯಾಕ್ಟ್ ಆಗಿದೆ, ಯಾವ ತರ ಇಂಪ್ಯಾಕ್ಟ್ ಆಗಿದೆ, ಅದ್ರ ಮೇಲೆ ಒಬ್ರು ಉಳಿಬಹುದು ಅಥವಾ ಸಾಯ್ಬೋದು ಹೊರತು ಆ ಸೀಟ್ ನಲ್ಲಿ ಕೂತ್ರೆ ನಿಮ್ ಪ್ರಾಬಬಿಲಿಟಿ ಹೆಚ್ಚು ಅನ್ನೋದು ಸುಳ್ಳು. ಸುದರ್ಶನ್ ಸರ್ ನೋಡಿ, ರೋ ಅಂತ ಇರಲ್ಲ, ಬಟ್ ವಿಮಾನದ ಒಂದು ಭಾಗದಲ್ಲಿ ನಾವು ಬಾಂಬ್ ಬ್ಲಾಸ್ಟ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಈ ಕ್ಯಾಬಿನ್ ಕ್ರೂ ಲೆಫ್ಟ್ ಸೈಡ್ ರಿಯರ್ ಡೋರ್ ಹತ್ರ ಲೀಸ್ಟ್ ಬಾಂಬ್ ಇಂಪ್ಯಾಕ್ಟ್ ಅಂತ ಅಲ್ಲಿ ಕುಷನ್ಗಳನ್ನ ಹಾಕ್ತಾರೆ. ಅಲ್ಲಿ ಕುಷನ್ಗಳನ್ನ ಹಾಕಿ ಅಕಸ್ಮಾತ್ ಬಾಂಬ್ ಸಿಡಿದ್ರೆ ದಟ್ ಈಸ್ ದ ಲೀಸ್ಟ್ ಇಂಪ್ಯಾಕ್ಟ್. ಲೆಫ್ಟ್ ಡೋರ್, ರಿಯರ್ ಡೋರ್ ಲೆಫ್ಟ್ ಸೈಡ್. ಓಕೆ, ದಟ್ ಈಸ್ ವೇರ್ ದೇ ಪುಟ್ ಎಲ್ಲ ಪ್ಯಾಸೆಂಜರ್ ಸೀಟ್ ಕುಷನ್ಗಳನ್ನೆಲ್ಲ ತಗೊಂಡ್ಬಂಟು ದೇ ಪೈಲ್ ಅಪ್ and then they bring that suspected bomb on top of that. ಒಂದು ಅನುಮಾನಾಸ್ಪದ ವಸ್ತು ಸಿಕ್ಕಿದೆ. ರೋ ಅಂತ ಇಲ್ಲ. ಓಕೆ. ಹೀಗೆ that is how we rehearse the bomb blast. ಓಕೆ on board, bomb on board ಅಂತ ಇರುತ್ತಲ್ಲ, ಇದೆ. ಸೊ ಕ್ರಾಶ್ ಆದ ಸಂದರ್ಭದಲ್ಲಿ ಅಂದ್ರೆ ಯಾವುದು ಸ್ಟಡಿ ಇಲ್ವಾ? ಈ ರೋನಲ್ಲಿ ಕೂತ್ಕೊಂಡು ನೋ ಯಾವುದು ಇಲ್ಲ. ನೋ, ಅದು ಅದೃಷ್ಟ. 11A ಸೀಟ್ ನಲ್ಲಿ ಇದ್ರಂತೆ. 11A ಸೀಟ್. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಸರ್, ಒಂದು ವಿಮಾನ ಅಪಘಾತ ಆದಾಗ ಹ್ಯೂಮನ್ ಎರರ, ಟೆಕ್ನಿಕಲ್ ಎರರ, ಮೆಕ್ಯಾನಿಕಲ್ ಎರರ ಅಂತ ಮಾತಾಡ್ತೀವಿ. ಟೆಕ್ನಿಕಲ್ ಎರರ್, ಮೆಕ್ಯಾನಿಕಲ್ ಎರರಿಗೆ ನನಗಿನ್ನೂ ಡಿಫ್ರೆನ್ಸ್ ಏನು ಅಂತ ಅರ್ಥ ಆಗಿಲ್ಲ. ಒಂದು, ಇದೇನು ಅನ್ಸುತ್ತೆ ನಿಮಗೆ? ಹ್ಯೂಮನ್ ಎರರ್ ಆಗಿರೋ ಪಾಸಿಬಿಲಿಟಿನ ಅಥವಾ ತಾಂತ್ರಿಕ ದೋಷದಿಂದ ಆಗಿದೆಯಾ? ಪ್ರಕಾರ ಬರೀ ಊಹೆ ಮಾಡಬಹುದೇ ಹೊರತು, ಊಹೆ ಹೌದು, ಇದು ಹ್ಯೂಮನ್ ಎರರ್, ಟೆಕ್ನಿಕಲ್ ಎರರ್ ಅಥವಾ ಮೆಕ್ಯಾನಿಕಲ್ ಎರರ್ ಅಂತ ಹೇಳೋದು ಸಾಧ್ಯವಿಲ್ಲ. ನಾವು ಪ್ರಾಬಬಿಲಿಟಿ ಬಗ್ಗೆ ಹೇಳಬಹುದು. ಅಬೌಟ್ 65% ಆಫ್ ಆಲ್ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ಸ್ ಸ್ಟ್ರೋಕ್ ಇನ್ಸಿಡೆಂಟ್ಸ್ ಆರ್ ಡ್ಯೂ ಟು ಪೈಲಟ್ ಎರರ್ ಅಂಡ್ ಹ್ಯೂಮನ್ ಎರರ್. ಓಕೆ. ದಿಸ್ ಇಸ್ ಓನ್ಲಿ ಎ ಹಿಸ್ಟಾರಿಕಲ್ ಪ್ರೆಸಿಡೆಂಟ್. ಅದು ಈ ತರ ಆಗಿದೆ, ಈ ಇದರಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಕ್ಯಾನಿಕಲ್ ಫೇಲ್ಯೂರ್ ಅಂಡ್ ಅಲ್ಲ ರಾಜೀವ್ ಸರ್, ಹ್ಯೂಮನ್ ಎರರ್, ಪೈಲಟ್ ಎರರೇ ಆಗಿದ್ರೆ ಏನೆಲ್ಲ ಕಾರಣಗಳಿರಬಹುದು ಅಂತ ಪ್ರೊಬ್ಯಾಬಿಲಿಟಿಯಿಂದನೇ ಕೇಳ್ತಾ ಇದ್ದೀನಿ ನಾನು. ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ, ಬಟ್ ಹ್ಯೂಮನ್ ಎರರ್ ಇದ್ರೆ ಏನೆಲ್ಲ ಪ್ರೊಬ್ಯಾಬಿಲಿಟೀಸ್ಗಳಿರ್ತವೆ ನೋಡಿ. ಮೊಟ್ಟ ಮೊದಲಿಗೆ ಸುದರ್ಶನ್ ಸರ್ ಅವ್ರು ಹೇಳಿದಾಗ ಪೈಲಟ್ ರೆಸ್ಟ್ ಅಂಡ್ ಪೈಲಟ್ ಸೈಕಲಾಜಿಕಲ್ ಬಿಹೇವಿಯರ್ಸ್, ದಟ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ತರ ಏರ್ಕ್ರಾಫ್ಟ್ ನಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಏನ್ ನನ್ನ ಹತ್ರ ಮಾಹಿತಿ ಇದೆ ಅದ್ರ ಪ್ರಕಾರ 8,800 ಗಂಟೆ ಪೈಲಟ್ ಕ್ಯಾಪ್ಟನ್ ಹತ್ರ ಇತ್ತು, ಮತ್ 1,600 ಗಂಟೆ ಎಕ್ಸ್ಪೀರಿಯನ್ಸ್ ಕೋ ಪೈಲಟ್ ಹತ್ರ ಇತ್ತು. ಸೊ ಎಕ್ಸ್ಪೀರಿಯನ್ಸ್ ಏನು ತೊಂದರೆ ಇರಲಿಲ್ಲ. ಏನಾಗುತ್ತೆ ಅಂದ್ರೆ, ಒಂದು ಪೈಲಟಿಂಗ್ ಅಲ್ಲಿ ದ ಮೋಸ್ಟ್ ಕ್ರೂಷಿಯಲ್ ಫೇಸ್ ಇಸ್ ದ ಟೇಕ್ ಆಫ್ ಅಂಡ್ ದ ಲ್ಯಾಂಡಿಂಗ್. ನಿಮ್ಗೆ ಕ್ರೂಸಿಂಗ್ ಆಲ್ಟಿಟ್ಯೂಡ್ ನಲ್ಲಿ ಆಕ್ಸಿಡೆಂಟ್ ಆಗೋದು ತುಂಬಾ ರೇರ್, ಆಗದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ದ ಡಿಸಿಷನ್ ಟೈಮ್ ಈಸ್ ಅಬೌಟ್ ಇನ್ ಸೆಕೆಂಡ್ಸ್, 1 or 2 seconds. ಅದರಲ್ಲಿ ಅವ್ರ ಥ್ರಾಟಲ್ ಸ್ಪೀಡು, ಎಂಜಿನ್ ಪರ್ಫಾರ್ಮೆನ್ಸ್, ಹಲವಾರು ಪ್ಯಾರಾಮೀಟರ್ಸ್ ನ ಅವ್ರು ಅಬ್ಸರ್ವ್ ಮಾಡಬೇಕು, ಅಲಾಂಗ್ ವಿತ್ ವಾಚಿಂಗ್ ದ ರನ್ವೇ ಅಬ್ಸ್ಟಕಲ್ಸ್, ಬರ್ಡ್ ಹಿಟ್ಸ್, ಇದೆಲ್ಲ ನೋಡ್ತಾ ಇರ್ಬೇಕು. ಸೊ ಆ 2 ಸೆಕೆಂಡ್ ಅಲ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಪೈಲಟ್ ಆಗಿರ್ಬೋದು, ಆ 2 ಸೆಕೆಂಡ್ ಅಲ್ಲಿ ಏನಾದ್ರೂ ಒಂಚೂರು ಮಿಸ್ ಆಯ್ತು, ಡಿಲೇ ಆಯ್ತು ಆಕ್ಷನ್ ಅಂದ್ರೆ, it can result into an accident. ಮೆಕ್ಯಾನಿಕಲ್ ಎರರ್ ಮತ್ತು ಏನೋ ಟೆಕ್ನಿಕಲ್ ಎರರ್ ಮಧ್ಯದ ವ್ಯತ್ಯಾಸ ಕೇಳ್ತಾ ಇದ್ದೆ ನಾನು. ಟೆಕ್ನಿಕಲ್ ಎರರ್ ಅಂದ್ರೆ ಏನಂದ್ರೆ, ಒಂದು ಏರ್ಕ್ರಾಫ್ಟ್ ಈಸ್ ಎ ಎಕೋಸಿಸ್ಟಮ್. ಅದನ್ನ ಓಡಿಸೋನೊಬ್ಬ ಪೈಲಟ್ ಆದ್ರೂ
ಅದ್ರ ಹಿಂದೆ ಒಂದು ಸೇನೆ ಇದೆ ಆ ಎಂಜಿನ್ ಅನ್ನ, ಆ ಏರ್ಕ್ರಾಫ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ, ಟು ಮೇಕ್ ಇಟ್ ಏರ್ ವರ್ದಿ. ಓಕೆ. ಎಂಜಿನ್ ಅವರ್ಸೇ ಇರ್ಬೋದು, ಏರ್ ಫ್ರೇಮ್ ಅವರ್ಸೇ ಇರ್ಬೋದು, ಅದ್ರ ಸರ್ವಿಸಿಂಗ್ ಡೀಟೇಲ್ಸ್ ಇರ್ಬೋದು, ಅದಕ್ಕೆ ಉಪಯೋಗಿಸಿರೋ ಸ್ಪೇರ್ ಕಾಂಪೊನೆಂಟ್ಸ್ ಇರ್ಬೋದು, ಕಾಂಪೊನೆಂಟ್ ಲೈಫ್ ಇರ್ಬೋದು, ಇದನ್ನೆಲ್ಲ ಈಗ ಇನ್ವೆಸ್ಟಿಗೇಷನ್ಗೆ ಅವ್ರು ಕೊಡ್ತಾರೆ. ಓಕೆ. ಅದ್ರಲ್ಲಿ ಏನಾದ್ರೂ ಪ್ರೋಸೆಸ್ ಕಂಟ್ರೋಲ್ಸ್ ಏನಾದ್ರು ಇರ್ಲಿಲ್ಲ, ಕ್ವಾಲಿಟಿ ಕಂಟ್ರೋಲ್ಸ್ ಇರ್ಲಿಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಸೂಪರ್ವಿಷನ್ ಕಡಿಮೆ ಇತ್ತು, ಎಲ್ಲೋ ಒಂದ್ ಕಡೆ ತಪ್ಪಾಗಿತ್ತು ಅಂದ್ರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇಟ್ ವಿಲ್ ಫೇಲ್ ಅಂಡ್ ಲೀಡ್ ಟು, ದ ಮೆಟೀರಿಯಲ್ ವಿಲ್ ಫೇಲ್ ಲೀಡಿಂಗ್ ಟು ಎ ಕ್ರ್ಯಾಶ್. ಸೊ ದಟ್ ಈಸ್ ಟೆಕ್ನಿಕಲ್. ಮೆಕ್ಯಾನಿಕಲ್ ಅಂದ್ರೆ ನಾವು ಎಂಜಿನ್ ಎಲ್ಲ ಹಾಕಿದೀವಿ. ದೀಸ್ ಟು ಎಂಜಿನ್ಸ್ ಆರ್ ಈದರ್ ಫ್ರಮ್ ಜನರಲ್ ಎಲೆಕ್ಟ್ರಿಕ್ ಆರ್ ಫ್ರಮ್ ರೋಲ್ಸ್ ರಾಯ್ಸ್. ಓಕೆ. ಒಂದೊಂದು ಎಂಜಿನ್ 55,000ದಿಂದ 75,000 ಥ್ರಸ್ಟ್ ಕೊಡುತ್ತೆ, ಪೌಂಡ್ಸ್ ಥ್ರಸ್ಟ್ ಕೊಡುತ್ತೆ. ಸೊ ನೀವು ನೋಡಿದ್ರೆ, ನೀವು ವಿಡಿಯೋ ಹಾಕಿದ್ ನೋಡಿದ್ರೆ, ದ ಎಂಜಿನ್ ಇಸ್ ಗೋಯಿಂಗ್ ಇನ್ ಸ್ಲೋ, ದ ಏರ್ಕ್ರಾಫ್ಟ್ ಇಸ್ ಗೋಯಿಂಗ್ ಇನ್ ಸ್ಲೋ ಮೋಷನ್. ಶಕ್ತಿ ಸಾಕಾಗ್ತಿಲ್ಲ ಅನ್ನೋಂಗ್ ಹೋಗ್ತಿತ್ತು ಅದು. ಎಂಜಿನ್ ನಲ್ಲಿ ಎಲ್ಲೋ ಲೋ ಸ್ಪೀಡ್ ಇತ್ತು ಅಥವಾ ಸ್ಟಾಲ್ ಆಗ್ತಿತ್ತು ಅನ್ನೋ ಒಂದು ವಿಡಿಯೋ ನೋಡಿ ಒಂದು ಊಹೆ ಮಾಡಬಹುದು. ಸೊ ಅದು ಯಾಕಾಗಿದೆ ಅನ್ನೋದು ಓನ್ಲಿ ಇನ್ವೆಸ್ಟಿಗೇಷನ್ ಆದಾಗೆ ಗೊತ್ತಾಗೋದು. ಈಗ ಸದ್ಯಕ್ಕೆ ನಾವು ವಿ ಕ್ಯಾನ್ ಓನ್ಲಿ ಸ್ಪೆಕ್ಯುಲೇಟ್ ಅಷ್ಟೇ. ಎಸ್ ಎಸ್. ಅಂದರೆ ಈ ದೃಶ್ಯಗಳನ್ನು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ನೋಡಿದಾಗ ಯಾವ ರೀತಿಯ ಕನ್ಕ್ಲೂಷನ್ಗೆ ಬರ್ಬೋದು ಅನ್ನೋದಕ್ಕೆ ಸುದರ್ಶನ್ ಜೊತೆಗೆ ನಾವು ಮಾಡಿದ, ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಜೊತೆಗೆ ಮಾಡಿದಂಥ 5ರಿಂದ 6 ಲೈವ್ ಅದು ಉದಾಹರಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.